ಪ್ರೇಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಯೇಸು ಸ್ವಾಮಿಯ ಬಳಿಗೆ ಹೇಬೇಲನ ರಕ್ತಗಿಂತಲೂ ಅಮೋಘವಾಗಿ ಮೊರೆಯಿಡುವ ಪ್ರೋಕ್ಷಣ ರಕ್ತದ ಬಳಿಗೆ ನೀವು ಬಂದಿದ್ದೀರಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಜನರಿಗೆ ಬೋಧಿಸಿದ ನಂತರ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ಶುಭ ಸಂದೇಶ ಸಾರಲು ಆದೇಶ ಕೊಡ್ತಾರೆ. ದೆವ್ವ ಬಿಡಿಸುವ ಅಧಿಕಾರವನ್ನು ಕೊಟ್ಟು ಇಬ್ಬಿಬ್ಬರನ್ನಾಗಿ ಕಳುಹಿಸಿದರು. ದೇವರ ಸಾಮ್ರಾಜ್ಯದ ಕುರಿತಾಗಿ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ ಎಂದು ಶಿಷ್ಯರು ತಾವು ಹೋದ ಊರಲ್ಲಿ ಮನೆಗಳಲ್ಲಿ ಸಾರಿ ಹೇಳಿದರು ಮತ್ತು ಅಲ್ಲಿ ದೆವ್ವಗಳನ್ನು ಬಿಡಿಸಿದರು. ಪ್ರಿಯರೇ, ಕ್ರೈಸ್ತ ವಿಶ್ವಾಸಿಗಳೆಂದು ಕರೆಯಲ್ಪಡುವ ನಮಗೆಲ್ಲರಿಗೂ ಮತ್ತು ದೀಕ್ಷಾಸ್ಥಾನ ಪಡೆದಿರುವ ಪ್ರತಿಯೊಬ್ಬ ವಿಶ್ವಾಸಿಗೂ ವಿಶ್ವಾಸದ ಮುಖಾಂತರ ಇವತ್ತು ಯಾರೆಲ್ಲರೂ ನಾವು ದೇವರ ಮಕ್ಕಳಾಗಿದ್ದೇವೋ, ನೀತೀಕರಿಸಲ್ಪಟ್ಟಿದ್ದೇವೋ, ಪ್ರತಿಯೊಬ್ಬರಿಗೂ ಶುಭ ಸಂದೇಶ ಜೀವಿಸುವ ಮತ್ತು ಸಾರುವ ಕರೆ ದೇವರು ಕೊಟ್ಟಿದ್ದಾರೆ. ಆದರೆ ಇಂದು ಈ ಸತ್ಯ ನಮಗೆ ಮನವರಿಕೆಯಾಗಿದೆಯಾ? ಇಲ್ಲಿ ಯಾವ ಸಂದೇಶ ಸಾರಬೇಕು ಅಂತ ಯೇಸು ಹೇಳ್ತಾರೆ? ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಲು ದೇವರಿಗೆ ಅಭಿಮುಖರಾಗುವ ಸಂದೇಶ. ಅಂದರೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವ ಸಂದೇಶ ಸಾರಲ್ಪಡಬೇಕು. ಯಾಕಂತೇಳಿದರೆ ಪ್ರಿಯರೇ, ಬೇರೆ ಯಾವ ಸಂದೇಶದಿಂದ ಜನರಿಗೆ ಜೀವೋದ್ಧಾರ ಇಲ್ಲ. ಸಕಲ ಮಾನವರ ಜೀವೋದ್ಧಾರಕ್ಕಾಗಿ ಶುಭ ಸಂದೇಶ, ಯೇಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶ ಪ್ರಕಟವಾಗಿದೆ. ತನ್ನ ಜನರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡುವ ಏಕೈಕ ನಾಮ ಯೇಸು ನಾಮವಾಗಿದೆ. ಪ್ರಿಯರೇ, ಅವರ ರಕ್ತ ಇಲ್ಲಿ ಹೇಳ್ತಾ ಇದೆ, ಹೇಬೇಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಪ್ರೋಕ್ಷಣ ರಕ್ತವಾಗಿದೆ. ನಮ್ಮ ಉದ್ಧಾರಕ್ಕಾಗಿ ಇಂದು ಅದು ಮೊರೆ ಇಡ್ತಾ ಇದೆ. ಪ್ರಿಯರೇ, ಈ ರಕ್ತದ ಬೆಲೆ ನಮಗೆ ತಿಳಿದಿದೆಯಾ? ಯಾಕೆ ಯೇಸು ಕ್ರಿಸ್ತರ ರಕ್ತ ಚಿಮುಕಿಸಲ್ಪಡಬೇಕು? ಯಾಕಂತೇಳಿದರೆ ಆ ಧರ್ಮಶಾಸ್ತ್ರದ ಪ್ರಕಾರ ಎಲ್ಲವೂ ರಕ್ತದಿಂದ ಶುದ್ಧೀಕರಣ ಹೊಂದುತ್ತದೆ ಮತ್ತು ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಯಾಕೆ ಯೇಸುವಿನ ರಕ್ತ ಪ್ರಿಯರೇ? ಇದು ಶಾಶ್ವತ ಜೀವೋದ್ಧಾರವನ್ನು ದೊರಕುವಂತೆ ಮಾಡಿದ ರಕ್ತವಾಗಿದೆ. ನಮ್ಮ ಮನಸ್ಸಾಕ್ಷಿಯನ್ನು ಮತ್ತು ನಮ್ಮ ಅಂತರಂಗವನ್ನು ಪೂರ್ಣವಾಗಿ ಶುದ್ಧಗೊಳಿಸುವ ರಕ್ತವಾಗಿದೆ. ಜೀವ ಸ್ವರೂಪವಾದ ದೇವರನ್ನು ಆರಾಧಿಸುವಂತೆ ಮತ್ತು ನಮ್ಮಲ್ಲಿರುವ ಜಡ ಕರ್ಮಗಳಿಂದ ನಮಗೆ ಬಿಡುಗಡೆ ಮಾಡುವ ರಕ್ತ, ಏಕೈಕ ರಕ್ತ ಯೇಸು ಕ್ರಿಸ್ತರ ರಕ್ತವಾಗಿದೆ. ಎಂದು ಈ ಒಂದು ಸತ್ಯ ಶುಭ ಸಂದೇಶದಲ್ಲಿ ಯೇಸುವಿನಲ್ಲಿ ನಾವು ವಿಶ್ವಾಸವಿಡೋಣ ಮತ್ತು ಈ ಶುಭ ಸಂದೇಶ ಇತರರಿಗೂ ಸಾರಿ ನಾವೆಲ್ಲರೂ ಸಾಕ್ಷಿಗಳಾಗೋಣ. ಆಮೆನ್. ಪ್ರೈಸ್ ದ ಲಾರ್ಡ್.